ನನ್ನನ್ನು ಕೇಳ್ತಾರಲ್ಲ ಏನು ಮಾಡಿದ್ದೀಯ ಮಂಡ್ಯ ಜಿಲ್ಲೆಗೆ ಅಂತ ಹೇಳಿ. ನನ್ನ ಬಹಳ ಕೆಟ್ಟ ರೀತಿಯಲ್ಲಿ ಏಕವಚನದಲ್ಲಿ ಪಾಪ ನನ್ನ ರಾಮನಗರ ಜಿಲ್ಲೆಯ ನನ್ನ ಪಕ್ಕದ ಕ್ಷೇತ್ರದ ನಮ್ಮ ಸಹೋದರರು ಮಾತನಾಡಿದ್ದಾರೆ. ನಿನ್ನೆ ದಿನ KR ಪೇಟೆಯಲ್ಲಿ ವಾಚಾಮಗೋಚರವಾಗಿ KR ನಗರ ಮತ್ತು KR ಪೇಟೆಯಲ್ಲಿ ಕೆಟ್ಟ ರೀತಿಯ ಒಂದು ಪದಬಳಕೆ ಮಾಡಿದ್ದಾರೆ. ಸಂತೋಷ, ನನಗೇನು ನೋವಿಲ್ಲ. ಅದೆಲ್ಲದಕ್ಕಿಂತ ಹೆಚ್ಚಾಗಿ 2016-17ನೇ ಇಸ್ವಿನಲ್ಲಿ ಯಾವೊಂದು ಮಂಡ್ಯ ಜಿಲ್ಲೆ ಸಕ್ಕರೆ ನಾಡು ಅಂತಕ್ಕಂಥದ್ದನ್ನು ನಾವು ಕರಿತೀವಿ, ಸದಾ ಹಸಿರಿನಿಂದ ತುಂಬಿರ್ತಕ್ಕಂಥ ಈ ಜಿಲ್ಲೆಯ ಪ್ರಕೃತಿ ಏನಿದೆ, ನಮ್ಮ ರೈತರು ಆತ್ಮಹತ್ಯೆಗೆ ಶರಣಾಗ್ತಕ್ಕಂಥ ದಿನಗಳು ಪ್ರಾರಂಭ ಆಯಿತು. ನಾವು ಯಾರು ನಂಬಲಿಕ್ಕೂ ಸಾಧ್ಯ ಇರಲಿಲ್ಲ. ಪ್ರಥಮವಾಗಿ ಒಬ್ಬ ರೈತರು ಯಾವೊಂದು ಹೊಲಕ್ಕೆ ಬೆಂಕಿ ಇಟ್ಟು, ಕಬ್ಬಿನ ಹೊಲಕ್ಕೆ, ಅದಕ್ಕೆ ಆರಿ ಬೆಂಕಿನಲ್ಲಿ ಆತ್ಮಾಹುತಿ ಮಾಡಿಕೊಂಡಂಥ ಘಟನೆ. 2-3 ದಿವಸಗಳಾದರೂ ಸರ್ಕಾರ ಅದರ ಬಗ್ಗೆ, ಈಗಿನ ಸರ್ಕಾರ, ಅವತ್ತು ಕಾಂಗ್ರೆಸ್ ಸರ್ಕಾರವೇ ಇತ್ತು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಒಂದು ಕನಕಂಪಕ್ಕಾದರೂ ಒಂದು ಸಂತಾಪ ಸೂಚನೆ ಮಾಡಲಿಲ್ಲ. ಪ್ರಥಮವಾಗಿ ದೇವೇಗೌಡರು ಆ ಗ್ರಾಮಕ್ಕೆ, ಆ ರೈತ ಕುಟುಂಬದ ಆತ್ಮಹತ್ಯೆ ಏನಿತ್ತು ಭೇಟಿ ಕೊಟ್ಟಿದ್ದು ಸನ್ಮಾನ್ಯ ದೇವೇಗೌಡರು. ಇದು ಸನ್ಮಾನ್ಯ ದೇವೇಗೌಡರು ನಮಗೆ ನಮ್ಮ ರೈತರು ಸಂಕಷ್ಟ ಇದ್ದಾಗ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ಕಲಿಸ್ಕೊಟ್ಟಿರ್ತಕ್ಕಂಥ ಕುಟುಂಬದಲ್ಲಿ ಬಂದಿದ್ದೇನೆ. ನಂತರ ಸುಮಾರು 200 ರೈತ ಕುಟುಂಬಗಳಲ್ಲಿ ಆತ್ಮಹತ್ಯೆ ಆದಾಗ 200 ಕುಟುಂಬಕ್ಕೂ ನಾನು ಆರ್ಥಿಕ ನೆರವನ್ನು ಕೊಡ್ತಕ್ಕಂಥ ವೈಯಕ್ತಿಕವಾಗಿ ನಾನೇನು ದೊಡ್ಡ ಇಂಡಸ್ಟ್ರಿಗಳನ್ನು ಕಟ್ಟಿಲ್ಲ, ದೊಡ್ಡ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳನ್ನು ಕಟ್ಟಿಲ್ಲ, ಇಲ್ಲ ದೊಡ್ಡ ಕಟ್ಟಡಗಳನ್ನು ಕಟ್ಟಿ ಬಾಡಿಗೆ ಸಹ ಬರ್ತಿಲ್ಲ. ನನಗಿರ್ತಕ್ಕಂಥ ನನ್ನ ಸಂಪಾದನೆ, ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಇಲ್ಲಿ ಚೆನ್ನಾಂಬಿಕಾ ಹಂಚಿಕೆದಾರನಾಗಿ ಮೈಸೂರಿನ ನಜರಾಬಾದ್ ರೋಡ್ನಲ್ಲಿ ಒಂದು ಸಣ್ಣ ಚಿತ್ರದ ಹಂಚಿಕೆದಾರನಾಗಿ ಏನಿದ್ದೆ, ಆ ಒಂದು ಬಂದಂಥ ಹಣದಲ್ಲಿ ಬಿಡದಿ ಹತ್ರ, ಕೇತನಹಳ್ಳಿ ಹತ್ರ ಭಾಳ ಜನ ಬಂದಿದ್ದೀರಿ, ಅಲ್ಲಿ ಜಮೀನು ಕೊಂಡುಕೊಂಡಿದ್ದೇನೆ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ. ರಾಜಕಾರಣಕ್ಕೆ ಬಂದ ನಂತರ ನಾನು ಯಾವುದೇ ರೀತಿಯಲ್ಲಿ ಸರ್ಕಾರದ ಹಣವನ್ನು, ಜನತೆಯ ಹಣವನ್ನು ದುರುಪಯೋಗ ಪಡಿಸ್ಕೊಂಡು ಆಸ್ತಿ ಮಾಡಿದವನಲ್ಲ. ನಾನು ರಾಜಕಾರಣದಲ್ಲಿ ಬಂದ ನಂತರ ನನ್ನ ಆಸ್ತಿ ಯಾವುದು ಅಂತ ತಿಳ್ಕೊಂಡಿದ್ದೇನೆ. ನಿಮ್ಮಂಥ ತಂದೆ ತಾಯಂದ್ರೇನಿದ್ದೀರಿ, ನನ್ನ ಆಸ್ತಿ ನೀವು ಅಂತಕ್ಕಂಥದ್ದನ್ನು ನಾನು ತಿಳಿದಿರೋನು. ಇದು ನಾನು ನಡೆದು ಬಂದಂಥ ದಾರಿ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಮಂಡ್ಯ ಜಿಲ್ಲೆಗೆ ಕುಮಾರಸ್ವಾಮಿ ಏನು ಕೊಟ್ಟ ಅಂತ ಹೇಳಿ ಪ್ರಶ್ನೆ ಏನು ಮಾಡ್ತಿದ್ದಾರೆ, ಏನು ಭಾಳ ಕೆಟ್ಟ ರೀತಿಯಲ್ಲಿ ಮಾತಾಡಿದ್ದೀರ, ಪದ ನನ್ನ ಬಾಯಲ್ಲಿ ಬರೋದು ಬೇಡ. ನಾನು ಯಾವ ರೀತಿ ನಡ್ಕೊಂಡಿದ್ದೇನೆ ಅಂತ ಹೇಳ್ತಾ ಇದ್ದೇನೆ. ನಾನು ಇಡೀ ರಾಜ್ಯದಲ್ಲಿ ನನ್ನ ಆರೋಗ್ಯವನ್ನು ಲೆಕ್ಕಿಸದೆ ಜನತಾದಳವನ್ನು ಸ್ವತಂತ್ರವಾದಂಥ ಜನತೆಯ ಆಶೀರ್ವಾದದೊಂದಿಗೆ ಸರ್ಕಾರ ತರಬೇಕು ಅಂತ ಪ್ರಯತ್ನ ಪಟ್ಟೆ. ನನ್ನ ನಾಡಿನ ರೈತ ಬಂಧುಗಳಿಗೆ ಹೇಳಿದೆ, ಯಾವುದೇ ಕಾರಣಕ್ಕೂ ರೈತರು ಆತ್ಮಹತ್ಯೆಗೆ ಶರಣಾಗಬೇಡಿ. ಈ ರಾಜ್ಯದಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ನನ್ನ ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತು ಹೇಳಿದೆ. ಅದಕ್ಕೆ ಸಿದ್ದರಾಮಯ್ಯನವರು ಈಗ ಬಂದು ನನ್ನನ್ನು ಚುನಾವಣೆಯಲ್ಲಿ ಸೋಲಿಸಲೇಬೇಕು. ಈ ರಾಜ್ಯದಲ್ಲಿ, ಇದರ ಪ್ರಪಂಚದಲ್ಲಿ ಯಾವ ಸೂರ್ಯ ಚಂದ್ರರು ಪೂರ್ವದಿಂದ ಹುಟ್ಟುತ್ತಾರೆ, ಆ ಪೂರ್ವದಿಂದ ಹುಟ್ಟತಕ್ಕಂಥ ಸೂರ್ಯನ ಏನು ಹುಟ್ಟುತ್ತಾನೆ ಅಷ್ಟೇ ಸತ್ಯ, ಕುಮಾರಸ್ವಾಮಿ ಮಂಡ್ಯದಲ್ಲಿ ಸೋಲ್ತಾನೆ ಅಂತ ಹೇಳಿ ಇವತ್ತು ಹಳ್ಳಿಯಲ್ಲಿ ಹೇಳ್ತಾ ಇದ್ದಾರೆ. ಬಂದು ಸಿದ್ದರಾಮಯ್ಯನವರು, ಇದೇ ಸಿದ್ದರಾಮಯ್ಯನವರು ಹೇಳಿದರು, ಕುಮಾರಸ್ವಾಮಿ ಎಲ್ಲಿಂದ ಮುಖ್ಯಮಂತ್ರಿ ಆಗ್ತಾನೆ, ಅವನ ಪಕ್ಷಕ್ಕೆ ಬಹುಮತವೇ ಬರಲ್ಲ, ಅವನು ಎಲ್ಲಿಂದ ರೈತರು ಸಾಲ ಮನ್ನಾ ಮಾಡ್ತಾನೆ, ಸುಳ್ಳು ಹೇಳ್ತಾನೆ ಅಂದರು. ಅವರಪ್ಪನಾಣೆ ಮುಖ್ಯಮಂತ್ರಿ ಆಗಲ್ಲ ಅಂದರು. ಆದರೆ ನನಗೆ ಸಂಪೂರ್ಣ ಬಹುಮತ ಬರಲಿಲ್ಲ. ಗೆದ್ದಿದ್ದು 39 ಸ್ಥಾನ. ಆ 39ರಲ್ಲಿ 8ಕ್ಕೆ 8 ಸ್ಥಾನ ಮಂಡ್ಯ ಜಿಲ್ಲೆಯನ್ನು ಪುಣ್ಯಾತ್ಮ ತಂದೆ ತಾಯಿಗೆ ನನ್ನ ಪಕ್ಷಕ್ಕೆ ಕೊಟ್ಟರು. ನೀವು